ನಿಮ್ಮ ವಾಹಿನಿ ಕಲಾವೇದಿಕೆ ರಿಜಿಸ್ಟರ್ಡ್ ಬೆಂಗಳೂರು ಅರ್ಪಿಸುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜನ್ಮ ದಿನಾಚರಣೆಯ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನ ಜೆಸಿ ರಸ್ತೆ ಕನ್ನಡ ಭವನ ನಯನರಂಗ ಮಂದಿರದಲ್ಲಿ 9ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ ನಡೆಯಿತು. ಉಪನ್ಯಾಸ ಸಭಾ ಕಾರ್ಯಕ್ರಮವನ್ನು ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರು ಪ್ರಮೀಳಾ ನೇಸರ್ಗಿ ಉದ್ಘಾಟಿಸಿದರು. ಮಂಗಳೂರಿನ ಸುದ್ದಿವಾಹಿನಿಯಾದ ನ್ಯೂಸ್ ಕರ್ನಾಟಕಕ್ಕೆ 9ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮದಲ್ಲಿ ಸಾಧನಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಾಯ್ ಬೆಂಗಳೂರು ಪ್ರಧಾನ ಸಂಪಾದಕಿ ಭಾವನಾ ಬೆಳಗೆರೆ, ಸಹ ಕಲಾವಿದ ಅಪ್ಪು ವೆಂಕಟೇಶ್, ಕೆಜಿಎಫ್ ಖ್ಯಾತಿಯ ಕಲಾವಿದ ಅನ್ಮೋಲ್ ವಿಜಯ್ ಭಟ್ಕಳ್ ಹಾಗೂ ಕಲಾವಿದ ಅವಿನಾಶ್ ಭಾಗಿಯಾಗಿದ್ದರು. ಒಂದು ಬಹಳ ವಿಶಿಷ್ಟವಾದಂತಹ ಅನುಭವ. ಯಾಕೆಂತಂದ್ರೆ ನಾವು ಹಿಂದಿನ ಕಾಲದಲ್ಲಿ ಯಾವಾಗಲೂ ಕೂಡ ಏನ್ ಹೇಳೋರು ಅಂದ್ರೆ ವೇದಿಕೆ ಮೇಲೆ ಅಲ್ಲಿ ಒಬ್ರು ನಿಂತ್ಕೊಂಡು ವಾಚ ಅನ್ನೋರು ಮಕ್ಕಳು ಮಾಡು ಆ ಥರ ಇಲ್ಲ. ಈಗ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಬೇಕಾದಷ್ಟು ಎಂಕರೇಜ್ಮೆಂಟ್ ಕೊಟ್ಟು, ಅದು ಅಪ್ಪುವಿನ ಬರ್ತ್ಡೇ ದಿವಸ ಮಾಡಿದಾಗ ಅಪ್ಪುವಿನ ಸ್ಫೂರ್ತಿ ಮಕ್ಕಳಿಗೂ ಬರಲಿ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಮಹಿಳಾ ದಿನಾಚರಣೆ ಮಾಡಿ ಮಹಿಳೆಯರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಮಕ್ಕಳ ಪ್ರತಿಭೆಯನ್ನು ಹಾಗೆ ಇರೋದು ಬೇಡ ಅಂತ ಹೇಳಿ ಅವರ ಪ್ರತಿಭೆಯನ್ನ ವೇದಿಕೆ ಮೇಲೆ ತೋರಿಸಿ ಜನರಿಗೆ ಬಹಳ ಅನುಕೂಲ ಮಾಡಿದೆ. ಅದರಲ್ಲೂ ಕೂಡ ಪ್ರಹ್ಲಾದನ ಒಂದು ಜನ ಈಗ ಮರೆತಿರ್ತಕ್ಕಂಥ ಸಂದರ್ಭದಲ್ಲಿ ದೈವ ಇದೆ, ದೇವರಿದ್ದಾರೆ ಅನ್ನೋದನ್ನ ನೋಡ್ತಾ ಇರೋದು ಬಹಳ ಖುಷಿ ಆಗ್ತದೆ. ಈಗಿನ ಕಾಲದಲ್ಲಿ ಏನಿದ್ರು ಕಮ್ಯುನಿಸಮು ಎಲ್ಲ ದೇವರೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ದೇವರಿದ್ದಾರೆ, ಹೇಗಿದ್ದಾರೆ. ಹಿಂದಿನ ಕಾಲದಲ್ಲಿ ಪ್ರಹ್ಲಾದ ಅವರ ತಂದೆಗೆ ಹೇಗೆ ಬುದ್ಧಿ ಕಲಿಸಿ ದೇವರನ್ನ ತೋರಿಸ್ತಾ ಎಲ್ಲಿದ್ದಾನೆ ಭಗವಂತ ಅಂದಾಗ ಪ್ರತಿಯೊಂದು ಕಮ್ಮದಲ್ಲೂ ಇದ್ದಾನೆ ಅಂತ ಹೇಳ್ತಾರೆ. ಅಂದಾಗ ಪ್ರತಿಯೊಬ್ಬರ ಮನುಷ್ಯನಲ್ಲೂ ದೈವಾಂಶ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಬಹಳ ಸಂತೋಷದ ವಿಷಯ. ಇಂತಹ ಕಾರ್ಯಕ್ರಮಗಳು ಸಾಕಷ್ಟು ಆಗಬೇಕು, ಇಡೀ ದೇಶದಲ್ಲಿ ಬೆಳಗಬೇಕು ಅನ್ನೋದು ನನ್ನ ಆಸೆ. ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ಕಿಶೋರ್ ಸರ್ ಆಹ್ವಾನ ನೀಡಿ ತುಂಬ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕಿಶೋರ್ ಸರ್ಗೆ ನಮಸ್ಕಾರಗಳು. ಯಾಕಂದ್ರೆ ಪ್ರತಿ ವರ್ಷನೂ ಅವ್ರು ನನಗೆ ಕರೆದು ಒಂದು ಸ್ಟೇಜ್ ಮೇಲೆ ಒಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಒಂದು ಒಳ್ಳೆ ಪ್ರಶಸ್ತಿಯನ್ನು ಕೊಟ್ಟು ಕಳಿಸ್ತಾರೆ. ಯಾಕೆ ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರ ಮಾಸ್ಟ್ರು ಅಂತೇಳಿ ನನ್ನ ನಿಜವಾಗ್ಲೂ ನನ್ನ ಇವತ್ತಿನ ಪುಣ್ಯ ಭಾಗ್ಯ ಏನು ಅಂತಂದರೆ ಇವತ್ತು ಪುನೀತ್ ರಾಜ್ಕುಮಾರ್ ಹುಟ್ಟಿದ ದಿನ. ಅವತ್ತೇ ಇವತ್ತು ನನಗೆ ಕರೆದು ಸನ್ಮಾನ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಯಾಕಂದ್ರೆ ನಾನು ಸ್ಟೇಜ್ ಮೇಲೆ ಆಲ್ರೆಡಿ ಅಪ್ಪುವರ್ ಫೋಟೋಸು ಮತ್ತು ಎಲ್ಲ ರಾಜ್ಕುಮಾರ್ ಫೋಟೋಸ್ ಸುಮಾರು ಬಂತು. ಯಾಕಂದ್ರೆ ಜನಗಳಿಗೆ ಗೊತ್ತಿರಲಿಲ್ಲ ಬರೀ ಅಪ್ಪು ವೆಂಕಟೇಶ್ ಅಂತ ಯಾರೋ ಇರ್ಬೋದು ಅನ್ಕೊಂತಾರೆ. ಅದಕ್ಕೋಸ್ಕರನೇ ಫೋಟೋ ಡಿಸ್ಪ್ಲೇ ಮಾಡಿ ಜನಗಳಿಗೆ ತಿಳಿ ಹೇಳಿ ಅವ್ರಿಗೆ ಅವಾಗ ಅರ್ಥ ಆಗಿದ್ವು ಪುನೀತ್ ರಾಜ್ಕುಮಾರ್ ಮಾಸ್ಟ್ರು ಇವರು ಅಂತ. ಯಾಕೆಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಅಪ್ಪಾಜಿ ಅವ್ರಿಗೆ ಎಕ್ಸಸೈಸ್ ಮಾಡಿಸಿರೋದು ಅದ್ಭುತ. ನನಗೆ ಅದು ನನ್ನ ನಿಜವಾಗ್ಲೂ ನನಗೆ ಪುಣ್ಯ ಅದು. ಆದರೆ ಸುಮಾರು ಜನ ಅನ್ಕೊಂತಾರೆ ಈ ವಯಸ್ಸಲ್ಲಿ ಏನು ಇವರು ಸುಳ್ಳು ಹೇಳ್ತಾರೆ ಅಂತ. ಅದಕ್ಕೋಸ್ಕರನೇ ಆ ಫೋಟೋ ಡಿಸ್ಪ್ಲೇ ಮಾಡಿ ಜನಗಳಿಗೆ ಖುಷಿಯಾಗಿದ್ದು. ಇದು ನನಗೆ ಒಂದೇನಂದ್ರೆ ಈ ಫೋಟೋ ಇಡ್ಸ್ಕೊಳಕ್ಕೆ ಹೇಳಿದ್ರೆ ನನಗೆ ಅಪ್ಪಾಜಿ ಅವರು. ಯಾಕಂದ್ರೆ ವೆಂಕಟೇಶ್ವರ ಫೋಟೋ ಇಡ್ಸ್ಕೊಳ್ಳಿ ನೀವು ಎಕ್ಸಸೈಸ್ ಮಾಡೋದನ್ನ ಚೆನ್ನಾಗಿರುತ್ತೆ ಇದಾಗುತ್ತೆ ಅಂತ. ಅದು ಅವಾಗ ಅರ್ಥ ಆಗ್ಲಿಲ್ಲ ಯಾಕೆ ಅಪ್ಪಾಜಿ ಅವ್ರು ಹೇಳಿದ್ರು ಅಂತೇಳಿ. ಇವಾಗ ನನ್ಗೆ ಕೆಲವೆಲ್ಲ ನನಗೆ ಅರ್ಥ ಆಗ್ತದೆ. ಯಾಕಂದ್ರೆ ರಾಜ್ಕುಮಾರ್ ಅವ್ರಿಗೆ ಎಕ್ಸಸೈಸ್ ಮಾಡಿಸಿದ್ದಾರೆ ಅಂತಂದ್ರೆ ರೀಲ್ ಬಿಡ್ತಾರೆ ಅಂತಾರೆ. ಸೊ ಆ ಒಂದು ಇದರಿಂದ ಇವತ್ತು ಎಲ್ಲ ಫೋಟೋ ಡಿಸ್ಪ್ಲೇ ಮಾಡಿ ನಿಜವಾಗ್ಲೂ ಒಂದು ತುಂಬ ಒಳ್ಳೆ ಅವಕಾಶ ಕೊಟ್ಟರು ನಮ್ಮ ಕಿಶೋರ್ ಅವರು. ತುಂಬ ಒಳ್ಳೆ ಕಾರ್ಯಕ್ರಮ ಆಯ್ತು. ಇಲ್ಲ ಆಕ್ಚುಲಿ ನಾವು ಇದುವರೆಗೂ ಅವರು ಇದ್ದಾರೆ ಅಂತಾನೆ ನಾವು ತಿಳ್ಕೊಂಡಿದೀವಿ. ಯಾಕಂದ್ರೆ ತಮ್ಗೆಲ್ರಿಗೂ ಗೊತ್ತಿರ್ಬೋದು, ಮೊನ್ನೆ ಪುನೀತ್ ರಾಜ್ಕುಮಾರ್ ಜಾಕಿ ಸಿನಿಮಾ ರಿಲೀಸ್ ಆಯ್ತು. ನಾನು ಪ್ರಸನ್ನ ಥಿಯೇಟರ್ ಹೋಗಿ ನೋಡಿದೆ. ಆದ್ರೆ ನಿಜವಾಗ್ಲೂ ಅದ್ಭುತ ಏನಂತಂದ್ರೆ ಯಾವ ಸಿನಿಮಾಗೂ ಅಷ್ಟು ಜನ ಸೇರಿರಲಿಲ್ಲ. ಸೆಕೆಂಡ್ ರಿಲೀಸ್ಗೆ ಅಷ್ಟು ಜನ ಸೇರಿದ್ರು. ಯಾಕಂದ್ರೆ ನಾವು ಅದು ನೋಡ್ತಾ ಇರ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ಅಪ್ಪು ನಮ್ಮ ಜೊತೆನೇ ಇದ್ದಾರೆ ಅಂತೇಳಿ. ಇದುವರೆಗೂ ಅವರು ತೀರೋ ಕಾಲವಾಗಿದ್ದಾರೆ ಅನ್ನೋದು ನಾವು ನಂಬಲ್ಲ. ನಮ್ಮ ಜೊತೆನೇ ಇದ್ದಾರೆ. ಸರ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಕುಮಾರ್ KS ಅಂತ, ಪತ್ರಕರ್ತ, ನಿರೂಪಕ ಮತ್ತೆ ಕಲಾವಿದ. ಸೊ ಇವಾಗ ನಾವು ಇದು ನಿಮ್ಮ ವಾಹಿನಿ ಕಲಾ ವೇದಿಕೆ ಅಂತ ಏನ್ ಕಾರ್ಯಕ್ರಮ ನೀವು ಇವತ್ತು ನೋಡಿದೀರಾ, ಸೊ ಅದು ಬಂದು ಇದು ನಿಮ್ಮ ವಾಹಿನಿ ಅಂತ ನನ್ನ ಯೂಟ್ಯೂಬ್ ಚಾನಲ್ 2018 ಅಲ್ಲಿ ಸ್ಟಾರ್ಟ್ ಮಾಡಿದೆ. ವಿವಿಧ ಕಾರ್ಯಕ್ರಮಗಳನ್ನ ನಾನು ಮಾಡ್ಕೊಂಡ್ ಬಂದೆ. ಲೈಕ್ ದೇವರ ಗುಡಿ, ಕಲಾವಿದರಿಗೊಂದು ನಮನ, ನಿಮ್ಮ ವಾರ್ಡ್ ನಿಮ್ಮ ಕಾರ್ಪೊರೇಟರ್ ಅನ್ನೋ ಒಂದು ಶೀರ್ಷಿಕೆನಲ್ಲಿ ಕಾರ್ಯಕ್ರಮ ನಾನು ಮಾಡ್ಕೊಂಡ್ ಬಂದೆ. ಹಾಗೇನೆ ನಾವೆಲ್ಲ ಕಲಾವಿದರು ಮತ್ತೆ ಪತ್ರಕರ್ತರು ಸೇರಿ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆ ಅಂತ 2018ರಲ್ಲಿ ರಿಜಿಸ್ಟರ್ ಮಾಡಿದೀವಿ. ಸೊ ಹಾಗಾಗಿ ನಮ್ಮ ಉದ್ದೇಶ ಏನಂದ್ರೆ ಎಲೆಮರೆ ಕಾಯಿಗಳನ್ನ ಗುರುತಿಸಿ ನಮ್ಮ ಒಂದು ವೇದಿಕೆನ ಯೂಸ್ ಮಾಡ್ಕೊಳ್ಳೋ ಅಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ. ನಮ್ಮ ಒಂದು ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಅಜೆಂಡಾ ಆಗಿರ್ಬೋದು, ಎಥಿಕ್ಸ್ ಆಗಿರ್ಬೋದು ಅದೇನೆ. ಸೊ ಹಾಗಾಗಿ ಯಾರ್ಯಾರು ಅದ್ಭುತವಾದ ಕೆಲಸಗಳು ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಕೊಡುಗೆನ ಕೊಡ್ತಾ ಇದ್ದಾರೆ, ಅವ್ರಿಗೆ ನಾವು ಭಾರತ ರಾಷ್ಟ್ರ ವಿಭೂಷಣ ಪ್ರಶಸ್ತಿ, ಕಲಾವಿದರುಗಳಿಗೆ ಕಲಾ ಸೇವರತ್ನ ಪ್ರಶಸ್ತಿ, ಮತ್ತೆ ಸಮಾಜದಲ್ಲಿ ಯಾರು ತೊಡಗಿದಾರೋ ಅವ್ರಿಗೆ ಸಮಾಜ ಸೇವರತ್ನ ಪ್ರಶಸ್ತಿಯನ್ನು ಕೊಟ್ಟು ನಾವು 2018 ಇಂದ ನಾವು ಮಾಡ್ತಾ ಇದ್ವಿ. ಇವತ್ತು ವಿಶೇಷವಾದ ಕಾರ್ಯಕ್ರಮ ಏನಂದ್ರೆ, ಇವತ್ತು ನಮ್ಮ
ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬದ ಪ್ರಯುಕ್ತ ಹಾಗೂ ಇಂಟರ್ನ್ಯಾಷನಲ್ ಡೇ ವುಮೆನ್ಸ್ ಡೇ ಪ್ರಯುಕ್ತ ನಾವು ಇವತ್ತು ಕಾರ್ಯಕ್ರಮ ನಯನ ಸಭಾಂಗಣದಲ್ಲಿ ಬೆಂಗಳೂರಲ್ಲಿ ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಗಣ್ಯ ವ್ಯಕ್ತಿ ಬಂದು ಯಾರಂದ್ರೆ ಪ್ರಮೀಳಾ ನೇಸರ್ಗಿ ಅವರು. ಶಿ ಇಸ್ ದ ಫಸ್ಟ್ ಲೇಡಿ ಅಡ್ವೊಕೇಟ್ ಟು ಎಂಟರ್ ದಿ ಮೆಂಬರ್ ಆಫ್ ಬಾರ್ ಕೌನ್ಸಿಲ್. ಸೊ ಫಸ್ಟ್ ಲೇಡಿ ಅಡ್ವೊಕೇಟ್ ಆಗಿ ಅವರು ಕರ್ನಾಟಕಕ್ಕೆ ಅವರು ಲೇಡಿ ಅಡ್ವೊಕೇಟ್ ಆಗಿ ಅವರು ಇದು ಹೆಸರನ್ನ ನೋಂದಾಯಿಸ್ಕೊಂಡ್ರು. ಸೊ ಅದೊಂಥರ ನಮ್ಗೆ ಪ್ರೇರಣೆ ಆಯ್ತು. ಈ ಒಂದು ಇಂಟರ್ನ್ಯಾಷನಲ್ ಡೇ ಪ್ರಯುಕ್ತ ಅವ್ರಿಗೆ ನಾವು ಒಂದು ಕಿರುಕಾಣಿಕೆಯಾಗಿ ನೆನಪಿನ ಕಾಣಿಕೆಯಾಗಿ ನಮ್ಮ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಬಂದ್ರು. ಅದೇ ರೀತಿ ನಮ್ಮ ಚೀಫ್ ಗೆಸ್ಟ್ ಆಗಿರುವ ಭಾವನಾ ಬೆಳಗೆರೆ ಅವರು ಬ್ಯಾಂಗ್ಳೂರ್ ಪ್ರಧಾನ ಸಂಪಾದಕರು. ಸೊ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದ್ರು. ಹಾಗೆ ಸುರಸುಂದರ ಅವಿನಾಶ್ ಸೋಷಿಯಲ್ ಮೀಡಿಯಾ ಸ್ಟಾರ್, ಇವಾಗಲೇ ಬಿಗ್ ಬಾಸ್ಗೂ ಹೋಗಿ ಅವರು ಸುದೀಪ್ ಅವ್ರ ಜೊತೆ ಎಲ್ಲ ಮಾತಾಡಿ ಸೊ 100% ಅವರು ನೆಕ್ಸ್ಟ್ ಸೀಸನ್ ಅಲ್ಲಿ 100% ಅವರು ಬಿಗ್ ಬಾಸ್ಗೆ ಒಳಗೋಗಿ ಅಂತ ನಾವು ಆಶಿಸ್ತೀವಿ. ಮತ್ತೆ ಹಾಗೇನೆ KGF ಏನು ಜೂನಿಯರ್ ರಾಕಿ ಬಾಯ್ ಅಂತಾರೆ, ಅವ್ರು ಬಂದಿದ್ರು. ಸೊ ಅನ್ಮೋಲ್ ವಿಜಯ್ ಭಟ್ಕಳ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದ್ರು. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಧರ್ಮ ಪತ್ನಿಯಾದ ಚಂದ್ರಿಕಾ BV ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತು. ಸೊ ಹಾಗಾಗಿ ತುಂಬಾ ಹೃದಯ ಧನ್ಯವಾದಗಳು. ಹಾಗೇನೆ ಕೊರೋನಾ ವಾರಿಯರ್ಸ್ ಅವ್ರಿಗೆ ನಾವು ಕೊರೋನಾ ವಾರಿಯರ್ಸ್ ಆಗಿರ್ಬೋದು, ಆಶಾ ವರ್ಕರ್ಸ್ ಆಗಿರ್ಬೋದು, ಅಂಗನವಾಡಿ ಅವ್ರಿಗಾಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಅಪ್ಪು ಅವರ ಒಂದು ಜನ್ಮದಿನ ಅಂಗವಾಗಿ ನಾವು 100 ಜನಕ್ಕೆ ನಾವು ಕೊರೋನಾ ವಾರಿಯರ್ಸ್ ಅವ್ರಿಗೆ ಸನ್ಮಾನ ಮಾಡಿದ್ವಿ. ಇದೇ ರೀತಿ ಪ್ರತಿ 2 ತಿಂಗಳು ನಾವು ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಜನಗಳು ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ತಾ ಇದೀನಿ. ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್.